ವೃಷಭಾವತಿ ಯೋಜನೆ ವಿರೋಧಿಸುತ್ತಿರುವವರಿಗೆ ಶಾಕ್ ಕೊಟ್ಟ ಜನಪ್ರಿಯ ಶಾಸಕ ಎಸ್ಆರ್ ವಿಶ್ವನಾಥ್. ದಾಸನಾಪುರದಲ್ಲಿ ವೃಷಭಾವತಿ ಯೋಜನೆಯ ಸಂಸ್ಕರಣಾ ಘಟಕ. ನನ್ನ ಗ್ರಾಮ ಸಿಂಗನಾಯಕನಹಳ್ಳಿಯಲ್ಲಿ ಅಂತರ್ಜಲ ಮಟ್ಟ ಸುಧಾರಿಸಿದೆ. ಅಭಿವೃದ್ಧಿ ವಿಚಾರದಲ್ಲಿ ನಾನು ಯಾವುದೇ ರಾಜಕೀಯ ಮಾಡುವುದಿಲ್ಲ. ಕೆಸಿ ವ್ಯಾಲಿ, ಎಚ್ಎನ್ ವ್ಯಾಲಿ ವೃಷಭಾವತಿ ಯೋಜನೆಗೆ ನನ್ನ ಕ್ಷೇತ್ರದಲ್ಲಿ ಸ್ವಾಗತವಿದೆ ಎಂದು ಶಾಸಕ ಎಸ್ಆರ್ ವಿಶ್ವನಾಥ್ ಹೇಳಿಕೆ. ಹೌದು ವೀಕ್ಷಕರೇ, ಎಚ್ಎನ್ ವ್ಯಾಲಿ ಹಾಗೂ ಕೆಸಿ ವ್ಯಾಲಿ ಯೋಜನೆಯ ನಂತರ ವೃಷಭಾವತಿ ನೀರಾವರಿ ಯೋಜನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ತುಮಕೂರು ಜಿಲ್ಲೆಗಳಿಗೆ ವಿಸ್ತರಣೆಯಾಗುತ್ತದೆ. ಕ್ಷೇತ್ರದ ದಾಸಪುರ ಕೂಡ ಸಂಸ್ಕರಿತವಾದಂಥ ವೃಷಭಾವತಿ ನೀರನ್ನು ಕೆರೆಗಳನ್ನು ತುಂಬಿಸುವಂಥ ಒಂದು ಯೋಜನೆಗೆ ಸರ್ಕಾರ ಚಾಲನೆ ಕೊಟ್ಟಿದೆ. ಈಗಾಗಲೇ ನಮ್ಮ ಈ ಭಾಗದಲ್ಲಿ, ಕೋಲಾರದ ಭಾಗದಲ್ಲಿ ಎಚ್ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿಯ ನೀರನ್ನು ಸಂಸ್ಕರಣೆ ಮಾಡಿ ಬರಪೀಡಿತ ಪ್ರದೇಶಗಳಿಗೆ ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ನಮ್ಮ ಗ್ರಾಮ ಸಿಂಗನಾಯಕನಹಳ್ಳಿ ಗ್ರಾಮಕ್ಕೂ ಕೂಡ ಎಚ್ಎನ್ ವ್ಯಾಲಿ ನೀರು ಬಂದಿದೆ. ಪ್ರಾರಂಭದಲ್ಲಿ ಜನ ವಿರೋಧವನ್ನು ವ್ಯಕ್ತಪಡಿಸಿದ್ರು, ಕೊಚ್ಚೆ ನೀರು ಬಿಡ್ತಾರೆ ಅಂತೇಳಿ. ನನಗೂ ಕೂಡ ಆತಂಕ ಇತ್ತು. ಸೊ ಅದಾದಮೇಲೆ ಇವತ್ತು ನಮ್ಮೂರು ಕೆರೆ ತುಂಬಿದೆ. ಇದರಿಂದ ಈ ಭಾಗದ ಒಂದು 10 ಕಿಲೋಮೀಟರ್ವರೆಗೂ ಕೂಡ ಅಂತರ್ಜಲ ಜಾಸ್ತಿ ಆಗಿದ್ದು 400-500 ಅಡಿ, 1000 ಅಡಿಗೆ ಹೋಗಬೇಕಾಗಿತ್ತು, 400-500 ಅಡಿ ಮೇಲ್ಗಡೆ ನೀರು ಸಿಗ್ತಾ ಇರ್ತಕ್ಕಂಥದ್ದು. ಇವತ್ತು ಮಳೆ ಕಡಿಮೆ ಆಗ್ತಾಯಿದೆ, ಕೆರೆಗಳೆಲ್ಲ ಕೂಡ ಒಣಗೋಗ್ತಾಯಿದೆ. ಮತ್ತು ಕುಡಿಯೋ ನೀರಿಗೆ ನಾವು ಬೋರ್ವೆಲ್ಗಳ ಮೇಲೆ ಡಿಪೆಂಡ್ ಆಗಿದ್ವಿ. ಸೊ ಬೋರ್ವೆಲ್ಗಳು 1000-1200 ಅಡಿ ಕೂಡ ಹೋಗ್ತಾಯಿದೆ. ಸೊ ನನಗೆ ಗೊತ್ತಾದಂಗೆ ಕೆಲವರು ನೆಲಮಂಗಲದಲ್ಲಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿ. ಆದರೆ ಇವತ್ತು ಆ ನೀರನ್ನು ಸಂಸ್ಕರಿಸಿ ಕೆರೆಗೆ ಬಿಡ್ತಕ್ಕಂಥದ್ದು, ನೆಲಮಂಗಲದಲ್ಲಿ ಏನು ವಿರೋಧ ಮಾಡ್ತಾರೋ ನಾನೇನು ಅದರ ಬಗ್ಗೆ ಆಕ್ಷೇಪಣೆ ಮಾಡಲ್ಲ. ಅದು ಪೊಲಿಟಿಕಲಿ ಮಾಡ್ತಾರೋ ಇಲ್ಲ ಜನಗಳಿಗೆ ಯಾವ ಥರ ಇದು ಇಲ್ಲ. ಆದರೆ ನಾನು ದಾಸನಪುರ ಹೋಬಳಿಯಲ್ಲಿ ಮೊನ್ನೆ ಜಲಸಂಪನ್ಮೂಲ ಸಚಿವರು ನಮ್ಮ ಇವರು ಬೋಸರಾಜರು ಕೂಡ ಅದನ್ನು ಒತ್ತಾಯ ಮಾಡಿದ್ದೀನಿ. ಕೇವಲ ನೀವು 2-3 ಕೆರೆ ಕೊಡ್ತೀನಿ ಅಂತ ಹೇಳಿದರೆ ನನಗೆ ಇನ್ನೂ ಹೆಚ್ಚಿನ ಕೆರೆಗಳಿಗೆ ನೀರು ತುಂಬಿಸೋವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ. ಯಾಕಂದರೆ ಇವತ್ತು ನಮ್ಮಲ್ಲೇ ಟ್ರೀಟ್ಮೆಂಟ್ ಪ್ಲ್ಯಾಂಟು ಅದು ಆಗ್ತಾ ಇರ್ತಕ್ಕಂಥದ್ದು, ಕಾಚೋಳ್ಳಿ ಹತ್ರ ಆಗ್ತಾಯಿದೆ. ಸೊ ಅಲ್ಲಿನ ಅಧಿಕಾರಿಗಳ ಜೊತೆಯಲ್ಲೂ ಕೂಡ ನಾನು ಚರ್ಚೆಯನ್ನು ಮಾಡಿದೆ. ಇವಾಗ ಸ್ವಲ್ಪ ಅತ್ಯಾಧುನಿಕವಾದಂಥ ಯಂತ್ರಗಳ ಮುಖಾಂತರ ನೀರನ್ನು ಟ್ರೀಟ್ ಮಾಡ್ತಾರೆ. ಆದರೆ ನೇರವಾಗಿ ನಾವು ವೃಷಭಾವತಿಯನ್ನು ನೋಡಿದ್ರೆ ಹತ್ರನೂ ಹೋಗೋಕ್ಕಾಗೋದಿಲ್ಲ, ಸಹಜವಾಗಿ ಆತಂಕ ಶುರುವಾಗ್ತದೆ. ಆದರೆ ನೀರನ್ನು ಶುದ್ಧೀಕರಿಸಿ ಸೆಕೆಂಡ್ರಿ ಟ್ರೀಟ್ಮೆಂಟನ್ನು ಮಾಡಿ ಅದನ್ನು ಪೈಪ್ ಮುಖಾಂತರ ಕೆರೆಗಳಿಗೆ ಗಳಿಸ್ತಕ್ಕಂಥ ಯೋಜನೆ, ಅದನ್ನು ನಾನು ಸ್ವಾಗತವನ್ನು ಮಾಡ್ತಾಯಿದ್ದೀನಿ ನನ್ನ ಕ್ಷೇತ್ರಕ್ಕೆ. ಒಂದು ವೇಳೆ ಅದು ಟ್ರೀಟ್ಮೆಂಟ್ ಸರಿಯಾಗಿ ಆಗಲಿಲ್ಲ ಅಂತಂದರೆ ನಮ್ಗೆ ಹೋರಾಟ ಮಾಡೋದಕ್ಕಿದೆ. ಮತ್ತು ನೀರನ್ನು ತಕ್ಷಣ ನಾವು ನಿಲ್ಲಿಸ್ಬೋದು. ಯಾಕಂದರೆ ಒಂದು ಸರಿ ನಮ್ಮಲ್ಲಿ ಕೂಡ ಎಚ್ಎನ್ ವ್ಯಾಲಿಯಲ್ಲಿ ಟ್ರೀಟ್ಮೆಂಟ್ ವಾಟರ್ ಪ್ಲ್ಯಾಂಟ್ಗಳು ಕೆಟ್ಟೋಗಿ ಒಂದು ಸರಿ ನೀರು ಸ್ವಲ್ಪ ಕೆಟ್ಟದಾಗೆ ಬಂದಿತ್ತು. ಅದನ್ನು ತಕ್ಷಣ ಸರಿ ಮಾಡೋಂಥ ಕೆಲಸ ಮಾಡಿದ್ದಾರೆ. ಸೊ ಯಾರೂ ಆತಂಕ ಪಡೋವಂಥ ಅವಶ್ಯಕತೆ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ. ಬಟ್ ನನ್ನ ಕ್ಷೇತ್ರದಲ್ಲಿ ಈಗಾಗಲೇ ನಾವು ಗೋಪಾಲ್ಪುರ, ಉಸ್ಕೂರು ಈ ಕೆರೆಗಳಿಗೆ ಸಂಪರ್ಕವನ್ನು ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದ್ದೀವಿ. ಇನ್ನೂ ಒಂದಷ್ಟು ಕೆರೆಗಳಿಗೆ ನೀರನ್ನು ಕೊಡಬೇಕು ಅಂತಕ್ಕಂಥ ಕೂಡ ಒತ್ತಾಯವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ನಾನು ಕಂಡಾಗೆ ನನ್ನ ಕ್ಷೇತ್ರದಲ್ಲಿ ಈಗಾಗಲೇ ಸಂಸ್ಕರಿತ ನೀರುಗಳು ಬರ್ತಾಯಿದೆ. ಮತ್ತು ಇವತ್ತು ಯಲಹಂಕದ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಏನಿದೆ ಅಲ್ಲೂ ಕೂಡ ಸಂಸ್ಕರಣೆ ಮಾಡಿ ಏರ್ಪೋರ್ಟಿಗೆ ನೀರು ಕೊಡ್ತಾಯಿದ್ದೀವಿ, ಟ್ರೀಟ್ ಮಾಡಿ ನಮ್ಮ BWSSBಯಿಂದಲೇ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಇದು ಆತಂಕ ಕೊಡೋದು ಸಹಜ. ಆದರೆ ಒಂದು ಸಾರಿ ಬಂದಾದಮೇಲೆ ಅದರ ಮಹತ್ವ ಗೊತ್ತಾಗ್ತದೆ. ಯಾಕಂದರೆ ಒಂದು ಕೆರೆಗೆ ನೀರು ಬಂತು ಅಂತಂದರೆ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿತದೆ. ಮತ್ತು ಇವತ್ತು ನಮಗೇನು ಕಾವೇರಿ ಆಗಲಿ ಬೇರೆ ಬೇರೆ ಯಾವುದು ಜಲಮೂಲ ಇಲ್ಲ. ಸೊ ಅದರಿಂದ ನನ್ನ ಕ್ಷೇತ್ರಕ್ಕೆ ಇನ್ನೂ ಒಂದಷ್ಟು ನೀರನ್ನು ಕೊಡೋದಕ್ಕೆ ನಾನು ಒತ್ತಾಯವನ್ನು ಕೂಡ ನಾನು ಮಾಡ್ತಾಯಿದ್ದೀನಿ. ನಾನೇನು ವೃಷಭಾವತಿಗೆ ವೈಯಕ್ತಿಕವಾಗಿ ನನ್ನ ಕ್ಷೇತ್ರದಲ್ಲಿ ನಾವ್ಯಾರು ವಿರೋಧ ಮಾಡ್ತಾಯಿಲ್ಲ. ನೋಡಪ್ಪ, ಕಸದ ಘಟಕ ಮಾಡಬೇಕು ಅಂದ ತಕ್ಷಣ ಜನ ಏನು ಹೇಳ್ತಾರೆ, ವಿರೋಧ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತಂದರೆ ಬೆಂಗಳೂರಲ್ಲಿ ಕೆಲವು ಕಡೆ ಆ ಥರ ಆಗಿದೆ, ಸಂಸ್ಕರಣೆ ಮಾಡಲ್ಲ. ಮತ್ತು ಎಲ್ಲ ಕಡೆ ಆ ಥರ ಇದೆಯಾ, ಕೆಲವು ಕಡೆ ಚೆನ್ನಾಗಿ ನಡೀತಾ ಇದೆ. ಸೊ ಇದು ಒಂದು ಸರಿ ಏನಾಗ್ತದೆ ಅಂದರೆ ಕಸ ನಮ್ಮೂರ ಹತ್ರ ಬೇಡ, ಕೊಳಚೆ ನೀರು ನಮ್ಮ ಹತ್ರ ಬೇಡ. ಅದನ್ನು ನೋಡ್ಕೊಂಬರ್ಬೇಕು ಜನ. ಯಾರು ಮಾತಾಡ್ತಾರೆ ಎಲ್ಲೆಲ್ಲಿ ಕೊಳಚೆ ನೀರನ್ನು ಬಿಟ್ಟು. ಈಗ ನೀವು ಕೋಲಾರದಲ್ಲಿ ಕೆರೆ ತುಂಬವ್ರೆ ಅಂತಲ್ಲ, ಯಾವ ಕೆರೆ ನೀರು ಅಂದ್ಕೊಂಡಿದ್ದೀರಿ? ಎಲ್ಲ ಬೆಂಗಳೂರು ನೀರನ್ನೇ. ಇವತ್ತು ಒಂದು ಹನಿ ನೀರನ್ನು ಕೂಡ ನಾವು ವೇಸ್ಟ್ ಮಾಡೋಂಗಿಲ್ಲ. ಸಿಂಗಪೂರಲ್ಲಿ ರೀಸೈಕ್ಲಿಂಗ್ ವಾಟರ್ ಮಾಡಿ ಕುಡಿಯೋಕ್ಕೆ ವಾಪಸ್ ಕೊಡ್ತಾರೆ. ಬಟ್ ನಮ್ಮ ದೇಶದಲ್ಲಿ ಅದಕ್ಕೆ ಒಪ್ಪಲ್ಲ ನಾವು. ಯಾಕಂದರೆ ಒಂದು ಸರಿ ಕೊಳಚೆ ನೀರು ಅಂತಂದರೆ ದೇವ್ರ ಪೂಜೆಗೆ, ಅಡುಗೆಗೆಲ್ಲ ಉಪಯೋಗಿಸಲ್ಲ, ಸ್ನಾನಕ್ಕೂ ಉಪಯೋಗಿಸಲ್ಲ. ನಾವು ಎಲ್ಲೋ ಲಾನ್ಗಳಿಗೆ ಅವು ಮಾಡ್ತೀವಿ. ಇವತ್ತು ನಾವು ಕೆರೆಗೆ ತುಂಬುವಂಥ ನೀರು ನಾವೇನು ಕುಡಿಬೇಕು ಅಂತೇನಿಲ್ಲ ಅದನ್ನು. ಬಟ್ ಅದು ಅಂತರ್ಜಲ
ಸಾವಿರಾರು ಅಡಿ ನೀರು ಒಳಗಡೆಗೆ ಹೋಗಿ ಮತ್ತೆ ನಮಗೆ ಕಿಲೋಮೀಟರ್ ಗಟ್ಟಲೆ ಹೋಗಿ ಅಲ್ಲಿ ಬೋರ್ವೆಲ್ಲಲ್ಲಿ ರೀಚಾರ್ಜ್ ಆಗ್ತದೆ. ನೀನು ಮಳೆ ನೀರನ್ನು ಸಂಗ್ರಹ ಮಾಡಿ ಒಳಗಡೆ ಕಳಿಸ್ಲಿಲ್ಲ ಅಂತಂದರೆ ಖಂಡಿತ ಕೂಡ ಮುಂದಿನ ದಿನಗಳಲ್ಲಿ ನೀರಿಗೆ ದೊಡ್ಡ ಸಮಸ್ಯೆ ಆಗ್ತದೆ. ಈ ಮಳೆ ನೀರು ಬಂದಾಗ ಯಾವ ಕೆರೆಗಳು ತುಂಬ್ತಾ ಇಲ್ಲ, ರಾಜಗಾಲುವೆ ಇಲ್ಲ, ಹೂಳೆತ್ತಕ್ಕೆ ದುಡ್ಡು ಕೊಡ್ತಾ ಇಲ್ಲ. ಮತ್ತು ಈ ಥರ ಸಂಸ್ಕರಿತ ನೀರನ್ನು ನಾವು ಉಪಯೋಗಿಸ್ಕೊಂಡಾಗ ಖಂಡಿತವಾಗಿ ಕೂಡ ಒಳ್ಳೆಯದಾಗ್ತದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ಯೋಜನೆಗೆ ಪಕ್ಷಾತೀತವಾಗಿ ರಾಜ್ಯದ ನಾಯಕರುಗಳು ಸ್ವಾಗತಿಸಿದ್ದಾರೆ. ಆದರೆ ನೆಲಮಂಗಲ ತಾಲೂಕಿನ ಕೆಲವು ಬಿಜೆಪಿ ಜೆಡಿಎಸ್ ನಾಯಕರುಗಳು ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳೋದಕ್ಕೋಸ್ಕರ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಹೊಡೆತ ಬೀಳುವ ಆತಂಕದಿಂದ ಸಾರ್ವಜನಿಕರಲ್ಲಿ ಗೊಂದಲವನ್ನ ಮೂಡಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬರುತ್ತಿರುವ ನಡುವೆಯೇ ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಹೇಳಿಕೆ ಕ್ಷೇತ್ರದ ಬಿಜೆಪಿಯ ಕೆಲವು ನಾಯಕರುಗಳಿಗೆ ಶಾಕ್ ನೀಡಿರುವುದಂತೂ ಸತ್ಯ. ಸ್ಥಳೀಯ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಅರಸನಕುಂಟೆ ಗುರುಪ್ರಸಾದ್.